ಇಂದು ಯೆರೂಸಲೇಮ್ ಮತ್ತು ಪರಲೋಕದ ತಾಯಿ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಪರಲೋಕದ ತಂದೆ ನುಡಿದ ಸತ್ಯವೇದದ ಪ್ರವಾದನೆಗಳನ್ನು ಪರಿಶೀಲಿಸೋಣ. ತಂದೆಯ ವಾಕ್ಯಗಳಲ್ಲಿ ಸ್ವತಃ ತಂದೆಯೇ ಬರೆದ ಒಂದು ಭಾಗವಿದೆ. ಇದು ನಿಮ್ಮೆಲ್ಲರಿಗೂ ತಿಳಿದಿದೆ ಎಂದು ನಾನು ನಂಬುತ್ತೇನೆ. ಎಲೀಷ ಎಲಿಯನನ್ನು ಹಿಂಬಾಲಿಸಿದನು, ಯೆಹೋಶುವ ಮೋಶೆಯನ್ನು ಹಿಂಬಾಲಿಸಿದನು, ಪೇತ್ರ ಯೇಸುವನ್ನು ಹಿಂಬಾಲಿಸಿದನು, ಮತ್ತು ನಾನು ಹಾಗಾದರೆ ತಂದೆ ಯಾರನ್ನು ಹಿಂಬಾಲಿಸುತ್ತಾರೆ? ನಾನು ತಾಯಿಯನ್ನು ಹಿಂಬಾಲಿಸುವೆನು. ತಂದೆ ತಮ್ಮ ಪ್ರವಾದನೆಯಲ್ಲಿ ಈ ವಾಕ್ಯವನ್ನು ಏಕೆ ಬಿಟ್ಟು ಹೋದರು? ಇದು ಅತ್ಯಂತ ಮಹತ್ವಪೂರ್ಣವಾದ ಭಾಗವಾಗಿದೆ. ಚೀಯೋನಿನ ಮಕ್ಕಳೆಲ್ಲರೂ ತಂದೆ ಮಾದರಿಯನ್ನು ಅನುಸರಿಸಿ ಪರಲೋಕದ ತಾಯಿ ನೀಡಿದ ಎಲ್ಲ ಬೋಧನೆಗಳು ಮತ್ತು ಆಜ್ಞೆಗಳನ್ನು ಕೈಗೊಂಡಾಗ ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಶೀಘ್ರವಾಗಿ ಹರಡುವುದಲ್ಲದೆ ಲೋಕದಾದ್ಯಂತವಿರುವ ನಮ್ಮ ಕಳೆದುಹೋದ ಸಹೋದರ ಸಹೋದರಿಯರು ಸಹ ತಂದೆ ಮತ್ತು ತಾಯಿಯ ಧ್ವನಿಯನ್ನು ಕೇಳಿ ಚೀಯೋನಿಗೆ ಹಿಂತಿರುಗುವರು. ಅಂತಿಮವಾಗಿ ದೇವರು ಆಜ್ಞಾಪಿಸಿದ ಸುವಾರ್ತೆಯ ಮಹಾಕಾರ್ಯವು ಈ ಭೂಲೋಕದಲ್ಲಿ ನೆರವೇರುವುದು. ಪ್ರವಾದನೆಗಳು ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ, ಅಲ್ಲವೇ? ದೇವರು ನಮಗೆ ಬೇರೆ ಯಾವ ಪ್ರವಾದನೆಗಳನ್ನು ನೀಡಿದ್ದಾರೆ? ನೀವು ನನ್ನ ಮೇಜಿನ ಮೇಲೆ ಊಟಮಾಡುವಿರಿ, ಕುಡಿಯುವಿರಿ. ಇವು 2000 ವರ್ಷಗಳ ಹಿಂದೆ ಮುಂಚಿತವಾಗಿ ನೀಡಲ್ಪಟ್ಟ ವಾಕ್ಯಗಳಾಗಿವೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಮರಣವೇ ಇಲ್ಲದ ಲೋಕವನ್ನು ದೇವರು ನಮಗೆ ದಯಪಾಲಿಸುತ್ತಾರೆ ಎಂದು ಪ್ರಕಟಣೆ ಪುಸ್ತಕವು ಸಾಕ್ಷೀಕರಿಸುತ್ತದೆ. ನೋವಾಗಲಿ ಸಂಕಟವಾಗಲಿ ಇಲ್ಲದ ಮತ್ತು ನಿತ್ಯಮಹಿಮೆಯು ಯುಗಯುಗಾಂತರಗಳವರೆಗೂ ತುಂಬಿ ತುಳುಕುವ ಅನುಗ್ರಹಭರಿತ ಲೋಕವನ್ನು ದೇವರು ಚೀಯೋನಿನ ಮಕ್ಕಳಿಗೆ ಸ್ವಾಸ್ಥ್ಯವಾಗಿ ನೀಡುವರೆಂದು ಪ್ರವಾದಿಸಲಾಗಿದೆ. ಕ್ರಿಸ್ತ ಅನ್ ಸಂಗ್ ಹೋಂಗ್ರವರು ದಾವಿದನ ಹೆಸರಿನಲ್ಲಿ ಈ ಭೂಮಿಗೆ 2ನೆಯ ಸಾರಿ ಬಂದರು. ಈ ಕಾಲದಲ್ಲಿ ಬಂದ ನಂತರವೂ ಅವರು ಮತ್ತೊಮ್ಮೆ ಚರ್ಚ್ ಆಫ್ ಗಾಡ್ ಎಂಬ ಹೆಸರಿನಲ್ಲಿ ಚೀಯೋನನ್ನು ಸ್ಥಾಪಿಸಿ ತಮ್ಮ ಮಕ್ಕಳಾದ ನಮಗೆ ವಿಶೇಷವಾದ ಅನುಗ್ರಹವನ್ನು ದಯಪಾಲಿಸಿದರು. ನಾವು ಇದೀಗ ತಂದೆಯ ಕೈಬರಹದ ಟಿಪ್ಪಣಿಯನ್ನು ಓದಿದೆವು. ಎಲೀಷ ಎಲಿಯನನ್ನು ಹಿಂಬಾಲಿಸಿದನು, ಯೆಹೋಶುವ ಮೋಶೆಯನ್ನು ಹಿಂಬಾಲಿಸಿದನು, ಪೇತ್ರ ಯೇಸುವನ್ನು ಹಿಂಬಾಲಿಸಿದನು, ಮತ್ತು ನಾನು ತಾಯಿಯನ್ನು ಹಿಂಬಾಲಿಸುವೆನು. ಇಂದು ಈ ಮಾತುಗಳಲ್ಲಿ ಅಡಕವಾಗಿರುವ ಪ್ರವಾದನೆಯ ಅರ್ಥವನ್ನು ನಾವು ಒಟ್ಟಿಗೆ ಪರಿಶೀಲಿಸೋಣ. ಯೆಶಾಯನು ಪುಸ್ತಕ ಅಧ್ಯಾಯ 62 ತೆಗೆಯೋಣ. ಯೆಶಾಯನು ಅಧ್ಯಾಯ 62 ವಚನ 6 ನೋಡೋಣ. ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೆಲೆಸಿದ್ದೇನೆ, ಅವರು ಹಗಲು ಇರುಳು ಮೌನವಾಗಿರರು. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯಾರನ್ನು? ಯೆರೂಸಲೇಮನ್ನು ಭದ್ರಪಡಿಸಿ. ಇಂಗ್ಲಿಷ್ ಪಠ್ಯವು ದೇವರು ಯೆರೂಸಲೇಮನ್ನು ಭದ್ರಪಡಿಸುತ್ತಾನೆ ಎಂದು ಹೇಳುತ್ತದೆ. ಇದರರ್ಥ ಸ್ವತಃ ದೇವರು ಯೆರೂಸಲೇಮನ್ನು ಇಡೀ ಮನುಕುಲಕ್ಕೆ ಪ್ರಕಟಿಸುತ್ತಾರೆ ಎಂದಲ್ಲವೇ? ಆತನು ಯೆರೂಸಲೇಮನ್ನು ಪ್ರಕಟಿಸುವ ತನಕ ಆತನಿಗೆ ವಿರಾಮ ಕೊಡದಿರಿ. ಲೋಕಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದಿರಿ. ಹಾಗಾದರೆ ಅಧ್ಯಾಯ 62 ವಚನ 7ರಲ್ಲಿರುವ ಪ್ರವಾದನೆಯ ಪ್ರಕಾರ ದೇವರು ನಿಶ್ಚಯವಾಗಿ ಯಾರನ್ನು ಸ್ಥಾಪಿಸುವರು? ಸುಮಾರು 2700 ವರ್ಷಗಳ ಹಿಂದೆ ದೇವರು ಯೆರೂಸಲೇಮನ್ನು ಪ್ರಕಟಿಸಿ ಸ್ಥಾಪಿಸುವೆನೆಂಬ ಪ್ರವಾದನೆಯನ್ನು ಯೆಶಾಯನ ಪುಸ್ತಕದಲ್ಲಿ ದಾಖಲಿಸುವಂತೆ ಮಾಡಿದರು. ಪ್ರವಾದಿ ಯೆಶಾಯನ ಸಾಕ್ಷಿಯ ಪ್ರಕಾರ ಯೆರೂಸಲೇಮನ್ನು ಸ್ಥಾಪಿಸುವವರು ಯಾರು? ಇದನ್ನು ಮಾಡುವವರು ದೇವರೇ ಎಂದು ಆತನು ನಮಗೆ ಸಾಕ್ಷಿ ನೀಡುತ್ತಾನೆ. ಗಲಾತ್ಯದವರಿಗೆ ಅಧ್ಯಾಯ 4ರ ಮೂಲಕ ಈ ಯೆರೂಸಲೇಮಿನ ಗುರುತನ್ನು ದೃಢಪಡಿಸಿಕೊಳ್ಳೋಣ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಪರಲೋಕ ತಾಯಿಯ ಅಸ್ತಿತ್ವವನ್ನು ತಮ್ಮ ಮಕ್ಕಳಿಗೆ ತಿಳಿಸಿ ಲೋಕದ ಸಕಲ ಜನಾಂಗಗಳಿಗೆ ತಾಯಿಯನ್ನು ಪ್ರಕಟಿಸಿದವರು ಬೇರೆ ಯಾರೂ ಅಲ್ಲ, ತಂದೆ ದೇವರಾಗಿದ್ದಾರೆ. ಪ್ರವಾದಿಸಿದಂತೆ ತಂದೆ ದೇವರು ಈ ಕಾಲದಲ್ಲಿ ಈ ಭೂಮಿಗೆ ಬಂದು ಪರಲೋಕ ತಾಯಿ ಯೆರೂಸಲೇಮನ್ನು ಲೋಕದ ಸಕಲ ಜನಾಂಗಗಳಿಗೆ ಪ್ರಕಟಿಸುತ್ತಾರೆ.
ಇದರ ಫಲಿತಾಂಶವಾಗಿ ಚೀಯೋನಿನಲ್ಲಿ ಯಾವ ಪ್ರವಾದನೆಯ ಕಾರ್ಯಗಳು ನೆರವೇರುತ್ತವೆ ಎಂಬುದನ್ನು ಯೆಶಾಯನು ಅಧ್ಯಾಯ 60ರ ಮೂಲಕ ಖಚಿತಪಡಿಸಿಕೊಳ್ಳೋಣ. ಯೆಶಾಯನು ಅಧ್ಯಾಯ 60 ಯೆರೂಸಲೇಮು ಹೊಂದಲಿರುವ ಭವಿಷ್ಯದ ಮಹಿಮೆಯನ್ನು ವರ್ಣಿಸುವ ಅಧ್ಯಾಯವಾಗಿದೆ. ಯೆಶಾಯನು ಅಧ್ಯಾಯ 60 ವಚನ 1. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಕಾರ್ಗತ್ತಲು ಸಕಲ ಜನಾಂಗಗಳನ್ನು, ಅಂದರೆ ಲೋಕದ ಎಲ್ಲಾ ನಿವಾಸಿಗಳನ್ನು ಆವರಿಸುವುದು ಎಂದು ಹೇಳಲಾಗಿದೆ. ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ಎಂಬ ಪ್ರವಾದನೆಯ ಅರ್ಥವೇನೆಂದರೆ ಬೆಳಕಿಲ್ಲದ ಸಮಯ ಬರುತ್ತದೆ ಎಂದಾಗಿದೆ. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ವಚನ 3. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಸತ್ಯವೇದ ಮತ್ತು ಪ್ರವಾದಿಗಳು ಇದನ್ನೇ ಪ್ರವಾದಿಸಿದ್ದರೆ, ಯೆರೂಸಲೇಮಿನ ಮಹಿಮೆಯ ಬೆಳಕು ಇಡೀ ಲೋಕದಾದ್ಯಂತ ಹೆಚ್ಚು ಹೆಚ್ಚಾಗಿ ವ್ಯಾಪಿಸಿದಂತೆ ನಮ್ಮ ಕಳೆದುಹೋದ ಸಹೋದರ ಸಹೋದರಿಯರು ಇನ್ನಷ್ಟು ಶೀಘ್ರವಾಗಿ ಚೀಯೋನಿಗೆ ಹಿಂತಿರುಗುವರು. ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನ, ಪೆರು ಅಥವಾ ಆಫ್ರಿಕಾದಲ್ಲಿ ಸುವಾರ್ತೆಯನ್ನು ಬೋಧಿಸುತ್ತಿದ್ದರೂ ದೇವರು ನಮಗೆ ಪರಲೋಕ ತಾಯಿ ಯೆರೂಸಲೇಮಿನ ಸತ್ಯದ ಬೆಳಕನ್ನು ಪ್ರಕಾಶಿಸಲು ಯಾವಾಗಲೂ ಒಂದು ಮಾರ್ಗವನ್ನು ತೆರೆದುಕೊಟ್ಟರು. ಅದರ ಮೂಲಕ ವಿಭಿನ್ನ ಭಾಷೆಗಳು ಮತ್ತು ಸಂಸ್ಕೃತಿಗಳನ್ನು ಹೊಂದಿರುವ ಲೋಕದಾದ್ಯಂತದ ಜನರು ಚೀಯೋನಿಗೆ ಹಿಂತಿರುಗಿದ್ದಾರೆ. ಸತ್ಯವೇದವು ಪ್ರವಾದಿಸಿದಂತೆಯೇ ಇತ್ತು. ಪ್ರವಾದನೆಯ ಒಂದು ಚಿಕ್ಕ ವಿವರವು ವಿಫಲವಾಗುವುದಿಲ್ಲವಾದ್ದರಿಂದ ಅದು ಖಂಡಿತವಾಗಿಯೂ ನೆರವೇರುವುದು ಎಂದು ನಾವೆಲ್ಲರೂ ದೃಢವಾಗಿ ನಂಬಬೇಕು. ತಂದೆ ದೇವರು, ನಾನು ತಾಯಿಯನ್ನು ಹಿಂಬಾಲಿಸುವೆನು ಎಂಬ ಮಾತುಗಳನ್ನು ನಮಗೆ ಏಕೆ ಬಿಟ್ಟು ಹೋದರು? ಇದಲ್ಲದೆ ಅವರು ಚೀಯೋನಿನ ಮಕ್ಕಳಿಗೆ, ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಎಂದು ನೆನಪಿಸಿದರು. ಕತ್ತಲೆಯಿಂದ ಆವೃತವಾದ ಲೋಕದಾದ್ಯಂತ ಯೆರೂಸಲೇಮಿನ ಮಹಿಮೆಯ ಬೆಳಕು ವ್ಯಾಪಿಸಿದಂತೆ ನಮ್ಮ ಕಳೆದುಹೋದ ಸಹೋದರ ಸಹೋದರಿಯರೆಲ್ಲರೂ ಚೀಯೋನಿಗೆ ಹಿಂತಿರುಗುವರು. ಈಗ ನಾವು ವಚನ 3 ತೆಗೆಯೋಣ. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ವಚನ 4. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ. ಅವರು ದೂರದ ಜನಾಂಗಗಳಿಂದ ಬರುವರು. ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ಯಾವ ಸಂದರ್ಭಗಳಲ್ಲಿ ಈ ಸಂಗತಿಗಳು ಸಂಭವಿಸುವುದೆಂದು ಪ್ರವಾದಿಸಲಾಗಿತ್ತು? ಯೆರೂಸಲೇಮಿನ ಮಹಿಮೆಯ ಪ್ರಕಾಶಮಾನವಾದ ಬೆಳಕು ಇಡೀ ಲೋಕಕ್ಕೆ ಬೋಧಿಸಲ್ಪಟ್ಟಾಗ ಈ ಸಂಗತಿಗಳು ಸಂಭವಿಸುವವು. ಸದಸ್ಯರೇ, ಎಲ್ಲವೂ ಪ್ರವಾದನೆಯ ಪ್ರಕಾರ ನೆರವೇರಬೇಕು. ಪ್ರವಾದನೆಯ ಪ್ರಕಾರ ತಂದೆ ಈ ಭೂಮಿಗೆ ಬಂದರು, ಸಭೆಯನ್ನು ಸ್ಥಾಪಿಸಿದರು. 37 ವರ್ಷಗಳ ಕಾಲ ಸುವಾರ್ತೆಯ ಹಾದಿಯಲ್ಲಿ ನಡೆದರು ಮತ್ತು ನಮಗೆ ಪರಲೋಕ ತಾಯಿಯನ್ನು ತಿಳಿಸಿದರು. ತಂದೆ ಈಗಾಗಲೇ ನಮಗೆ ನಮ್ಮ ಮಕ್ಕಳಿಂದ ಪರಲೋಕ ತಾಯಿಯ ಮಹಿಮೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೆ ಬೋಧಿಸಲ್ಪಟ್ಟಾಗ ಗಂಡು ಮಕ್ಕಳು ದೂರದಿಂದ ಮತ್ತು ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತುಕೊಂಡು ಬರುವ ಮಹಾಕಾರ್ಯವು ಆರಂಭವಾಗುವುದು ಎಂದು ಕಲಿಸಿದರು. ತಂದೆ ಈ ಭೂಮಿಯಲ್ಲಿದ್ದಾಗ ಕೇವಲ 13 ಸಭೆಗಳಿದ್ದು ಇಂದು 7800ಕ್ಕೂ ಹೆಚ್ಚು ಸಭೆಗಳಾಗಿ ಬೆಳೆದಿರುವ ಚರ್ಚ್ ಆಫ್ ಗಾಡ್ನ ಈ ಬೆಳವಣಿಗೆಯ ಹಿಂದೆ ಯಾರು ಇದ್ದಾರೆ? ಸದಸ್ಯರೇ, ಯಾವುದೇ ಒಬ್ಬ ಯಾಜಕ ಸಿಬ್ಬಂದಿಯ ಮಹಾನ್ ಸಾಮರ್ಥ್ಯದಿಂದ ಇಷ್ಟೊಂದು ಸಭೆಗಳು ಸ್ಥಾಪನೆಯಾದವೆ? ಈ ಮಹಾಕಾರ್ಯವು ಒಬ್ಬ ನಿರ್ದಿಷ್ಟ ನಾಯಕನ ಅತ್ಯುತ್ತಮ ನಾಯಕತ್ವದಿಂದಾಗಿ ನಡೆಯಿತು ಎಂದು ನೀವು ನಂಬುತ್ತೀರಾ? ಅದೇಕೆಂದರೆ ಎಲ್ಲವೂ ಸತ್ಯವೇದದಲ್ಲಿ ಪ್ರವಾದಿಸಲ್ಪಟ್ಟಿದೆ. ತಂದೆ ಮತ್ತು ತಾಯಿ ಹೋಗಿ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಯೆರೂಸಲೇಮಿನ ಮಹಿಮೆಯನ್ನು ಸಾರಿರಿ. ಆಗ ನನ್ನ ಕಳೆದುಹೋದ ಗಂಡು ಮಕ್ಕಳು ದೂರದಿಂದ ಹಿಂತಿರುಗುವರು ಮತ್ತು ನನ್ನ ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುವರು, ಅವರೆಲ್ಲರೂ ಚೀಯೋನಿಗೆ ಹಿಂತಿರುಗುವರು ಎಂದು ಹೇಳಿದರು. ಇವು ಸುಮಾರು 2700 ವರ್ಷಗಳ ಹಿಂದೆ ದೇವರು ಈ ಯುಗಕ್ಕಾಗಿ ಮುಂತಿಳಿಸಿದ ಪ್ರವಾದನೆಯ ದೃಶ್ಯಗಳಾಗಿವೆ. ಪ್ರವಾದನೆಗಳು ಬರೆದಂತೆಯೇ ನೆರವೇರಿರುವುದರಿಂದ
ನಮ್ಮ ತಂದೆ ಮತ್ತು ತಾಯಿಯ ಮಹಿಮೆಯ ಸುವಾರ್ತೆಯು ಈಗ ಏಷ್ಯಾ, ಆಫ್ರಿಕಾ, ಓಷಿಯಾನಿಯಾ, ಯುರೋಪ್, ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾದಾದ್ಯಂತ ಹರಡುತ್ತಿದೆ. ಪ್ರತಿಯೊಂದು ಖಂಡದಲ್ಲಿ ಮತ್ತು ಅಸಂಖ್ಯಾತ ರಾಷ್ಟ್ರಗಳಲ್ಲಿ ಈ ಶುಭ ಸುದ್ದಿಯನ್ನು ಕೇಳುವ ಜನರು ಪಶ್ಚಾತ್ತಾಪಪಟ್ಟು ನಿರಂತರವಾಗಿ ಚೀಯೋನಿಗೆ ಹಿಂತಿರುಗುತ್ತಿದ್ದಾರೆ. ಇದೆಲ್ಲದರ ಹಿಂದಿನ ಕಾರಣವೇನು? ಅದಕ್ಕೆ ಕಾರಣ ಪ್ರವಾದನೆ. ಪ್ರವಾದನೆಯ ಪ್ರಕಾರ ಎಲ್ಲವೂ ನೆರವೇರುತ್ತದೆ ಎಂದು ಮತ್ತೊಮ್ಮೆ ಜ್ಞಾಪಿಸಿಕೊಳ್ಳೋಣ. ಇದನ್ನು ವಚನ 4ರಲ್ಲಿ ದೃಢಪಡಿಸಿಕೊಳ್ಳೋಣ. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ನೀನು ನೋಡಿ ಕಳೆಗೊಳ್ಳುವಿ, ನಿನ್ನ ಹೃದಯವು ಅದರುತ್ತಾ ಉಬ್ಬುವುದು. ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು, ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಬರುವುದನ್ನು ವಿವರಿಸುವ ದೃಶ್ಯವನ್ನು ನೋಡೋಣ. ವಚನ 8 ನೋಡೋಣ. ಆಹಾ, ದ್ವೀಪನಿವಾಸಿಗಳು ನನ್ನನ್ನು ನಿರೀಕ್ಷಿಸುವವರಾಗಿದ್ದಾರೆ. ಮೆಗದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರಿ ಬರುತ್ತಿರುವ ಇವರು ಯಾರು? ದೂರ ದೇಶಗಳಿಂದ ಹಾರಿ ಬರುವ ಇವರು ಯಾರು? ವಚನ 11 ನೋಡೋಣ. ಜನಾಂಗಗಳ ಐಶ್ವರ್ಯವನ್ನು ನಿನ್ನಲ್ಲಿಗೆ ತರುತ್ತಿರುವರು, ಅವುಗಳ ಅರಸರು ಮೆರವಣಿಗೆಯಾಗಿ ಬರುತ್ತಿರುವರು. ಇದರಿಂದ ನಿನ್ನ ಬಾಗಿಲುಗಳು ಹಗಲಿರುಳು ಮುಚ್ಚದೆ ಸದಾ ತೆರೆದಿರುವವು. ನಿನ್ನನ್ನು ಸೇವಿಸಲೊಲ್ಲದ ಜನಾಂಗ ರಾಜ್ಯಗಳು ನಾಶವಾಗುವವು. ಹೌದು, ಆ ಜನಾಂಗಗಳು ಹಾಳಾಗಿ ಹೋಗುವವು. ನನ್ನ ಪವಿತ್ರಾಲಯವನ್ನು ಭೂಷಿಸುವುದಕ್ಕಾಗಿ ತುರಾಯಿ, ತಪಸಿ, ತಿಲಕ, ಈ ವೃಕ್ಷರೂಪವಾದ ಲೆಬನೋನಿನ ಮಹಿಮೆಯು ನಿನಗಾಗುವುದು. ನನ್ನ ಪಾದಸನ್ನಿಧಿಯ ಮಂದಿರವನ್ನು ವೈಭವಪಡಿಸುವೆನು. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ್ಕೆಳಗೆ ಅಡ್ಡಬಿದ್ದು, ನೀನು ಯೆಹೋವನ ಪಟ್ಟಣ, ಇಸ್ರಾಯೇಲಿನ ಸದಮಲ ಸ್ವಾಭಿಯ ಚೀಯೋನ್ ಎಂದು ಕೊಂಡಾಡುವರು. ಯೆಶಾಯನು ಅಧ್ಯಾಯ 60. ಜನರು ಪ್ರವಾದನೆಯನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವಂತೆ ಯೆರೂಸಲೇಮಿನ ಕುರಿತ ದೇವರ ಚಿತ್ತವನ್ನು ಅನೇಕ ಸಾಮ್ಯಗಳ ಮೂಲಕ ವಿವರಿಸುತ್ತದೆ. ನಾವು ವಚನ 20 ನೋಡೋಣ. ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ಇನ್ನೇನು ಸಂಭವಿಸುತ್ತದೆ? ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನಕ್ಕೆ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಚಿಕ್ಕವನಿಂದ ನಿಮ್ಮಲ್ಲಿ ಚಿಕ್ಕವನು ಏನಾಗುವನು? ಒಂದು ಕುಲವಾಗುವುದು ಅಲ್ಪನಿಂದ, ಅಲ್ಪನಿಗೆ ಏನಾಗುವುದು? ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲುಬೇಗನೆ ಉಂಟುಮಾಡುವೆನು. ತಂದೆ ಈ ಭೂಮಿಗೆ ಬಂದಾಗ ಎಲ್ಲರೂ ನನ್ನನ್ನು ಹಿಂಬಾಲಿಸಬೇಕು ಎಂದು ಹೇಳದೆ, ಬದಲಾಗಿ ಅವರು ಸ್ವರ್ಗಾರೋಹಣರಾಗುವ ಮೊದಲು ತಾಯಿಯನ್ನು ಹಿಂಬಾಲಿಸಿರಿ ಎಂಬ ಮಾತುಗಳನ್ನು ನಮಗೆ ಏಕೆ ನೀಡಿ ಹೋದರು? ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಇದನ್ನು ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ರಲ್ಲಿ ಬರೆಯಲಾಗಿದೆ. ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ತಾಯಿಯ ಅಸ್ತಿತ್ವವು ಸಾಕ್ಷಿಗಾಗಿ ಘೋಷಿಸಲ್ಪಟ್ಟಾಗ ಇಡೀ ಮನುಕುಲಕ್ಕೆ ಏನನ್ನು ನೀಡಲಾಗುವುದು? ದೇವರು ವಾಗ್ದಾನ ಮಾಡಿರುವ ನಿತ್ಯಜೀವವು ಕೊಡಲಾಗುವುದು. ನಿಮ್ಮೆಲ್ಲರಿಗೂ ನಿಮ್ಮ ದೈಹಿಕ ತಾಯಂದಿರ ಮೂಲಕ ದೈಹಿಕ ಜೀವವು ಕೊಡಲಾಗಿದೆ. ಅದೇ ರೀತಿ ನಮ್ಮ ಪರಲೋಕದ ತಾಯಿಯಿಲ್ಲದೆ ನಮಗೆ ನಿತ್ಯಜೀವವನ್ನು ನೀಡಲು ಸಾಧ್ಯವಿಲ್ಲ. ನಮ್ಮ ಸಭೆಯು ಪ್ರವಾದನೆಯ ಹಂತದ ಮೇಲೆ ನಿಂತಿದೆ ಮತ್ತು ಅದು ಇಂದಿಗೂ ಆ ಪ್ರವಾದನೆಯ ಪ್ರಕಾರ ಮುಂದುವರಿಯುತ್ತಿದೆ. ಉಳಿದಿರುವ ಪ್ರವಾದನೆಗಳು ನೆರವೇರುತ್ತಾ ಯೆರೂಸಲೇಮ್ ನಮ್ಮ ಪರಲೋಕದ ತಾಯಿ ಎಂಬ ಈ ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸಾರಲ್ಪಟ್ಟಾಗ ನಮ್ಮ ಎಲ್ಲಾ ಕಳೆದುಹೋದ ಸಹೋದರ ಸಹೋದರಿಯರು ಒಬ್ಬರ ನಂತರ ಒಬ್ಬರಾಗಿ ಸತ್ಯಕ್ಕೆ ಹಿಂತಿರುಗುತ್ತಾರೆ. ಮತ್ತಾಯನು ಸುವಾರ್ತೆಯಲ್ಲಿ ದೇವರು ನಮಗೆ ಅಂತಹ ಒಂದು ಪ್ರವಾದನೆಯನ್ನು ಬಿಟ್ಟು ಹೋಗಿದ್ದಾರೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು. ಕೋಳಿಮರಿಗಳು ತಮ್ಮ ತಾಯಿಯ ಧ್ವನಿಯನ್ನು ಕೇಳಿದಾಗ ಮಾತ್ರ ಪ್ರತಿಕ್ರಿಯಿಸುತ್ತವೆ. ಲೋಕದಲ್ಲಿ ಅನೇಕ ಪ್ರಾಣಿಗಳಿದ್ದರೂ ದೇವರು ನಿರ್ದಿಷ್ಟವಾಗಿ ಕೋಳಿಯ ಉದಾಹರಣೆಯ ಮೂಲಕ ಈ ದೃಷ್ಟಾಂತವನ್ನು ನಮಗೆ ನೀಡಿದ್ದಾರೆ. ಕೋಳಿ ಕೂಡಿಸಿಕೊಳ್ಳುತ್ತದೆ.
ತಾಯಿ ದೇವರ ಅಸ್ತಿತ್ವವು ಪ್ರಕಟವಾದಾಗ ಮಾತ್ರ ನಾವು ನಮ್ಮ ಕಳೆದುಹೋದ ಎಲ್ಲಾ ಸಹೋದರ ಮತ್ತು ಸಹೋದರಿಯರನ್ನು ಹುಡುಕಿ ಒಟ್ಟುಗೂಡಬಹುದು. ಆಗ ಮಾತ್ರ ಮಕ್ಕಳು ಚೀಯೋನಿಗೆ ಹಿಂತಿರುಗುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ. ಆದ್ದರಿಂದ 37 ವರ್ಷಗಳ ಕಾಲ ಪರಲೋಕದ ತಂದೆ ಮೂಲೆಗಲ್ಲು ಹಾಕಿ ಸುವಾರ್ತೆಯ ಅಸ್ತಿವಾರವನ್ನು ಸ್ಥಾಪಿಸಿದರು. ಪರಲೋಕದ ತಾಯಿ ಈಗ ಲೋಕದ ಮೂಲೆ ಮೂಲೆಗಳಿಂದ ಕಳೆದುಹೋದ ಎಲ್ಲಾ ಮಕ್ಕಳನ್ನು ಒಟ್ಟುಗೂಡಿಸುತ್ತಿದ್ದಾರೆ. ನಿಜಕ್ಕೂ ತಂದೆಯ ಸಮಯದಲ್ಲಿದ್ದ ಸಭೆಗೆ ಹೋಲಿಸಿದರೆ ಇಂದಿನ ಸಭೆಯು ಹೋಲಿಸಲಾಗದ ಬೆಳವಣಿಗೆಯನ್ನು ಅನುಭವಿಸುತ್ತಿದೆ. ಏಕೆಂದರೆ ಲೋಕದ ಮೂಲೆ ಮೂಲೆಗಳಿಂದ ವೈವಿಧ್ಯಮಯ ಜನಾಂಗಗಳು ಮತ್ತು ರಾಷ್ಟ್ರಗಳ ಜನರು ಸತ್ಯದ ಸುವಾರ್ತೆಯನ್ನು ಕೇಳಿ ನಮ್ಮ ಪರಲೋಕದ ತಾಯಿ ಯೆರೂಸಲೇಮಿನ ಮಡಿಲಿಗೆ ಹಿಂತಿರುಗುತ್ತಿದ್ದಾರೆ. ಸದಸ್ಯರೇ, ಈ ರಾಷ್ಟ್ರಗಳಲ್ಲಿ ನಾವು ಮಾಡುವ ಕೆಲಸದಲ್ಲಿ ನಾವು ತುಂಬಾ ಕೌಶಲ್ಯ ಹೊಂದಿರುವುದರಿಂದ ಇದೆಲ್ಲವೂ ನಡೆಯುತ್ತಿದೆ ಎಂದು ನೀವು ಭಾವಿಸುತ್ತೀರಾ? ದಾನಿಯೇಲನ ಪುಸ್ತಕದಲ್ಲಿ ಒಮ್ಮೆ ರಾಜನಾದ ನೆಬೂಕದ್ನೆಚ್ಚರನಿಗೂ ಇದೇ ರೀತಿಯ ಆಲೋಚನೆ ಇದ್ದದ್ದನ್ನು ನಾವು ನೋಡುತ್ತೇವೆ. ಅದರ ಕಾಲದಲ್ಲಿ ಬಾಬೆಲ್ ಇಂದಿನ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹೋಲಿಸಬಹುದಾದ ಲೋಕದ ಅತ್ಯಂತ ಶ್ರೇಷ್ಠ ರಾಜ್ಯವಾಗಿತ್ತು. ಅವರು ತಮ್ಮ ಸ್ವಂತ ಸಾಮರ್ಥ್ಯ, ಶಕ್ತಿ, ಬುದ್ಧಿವಂತಿಕೆ ಮತ್ತು ನಾಯಕತ್ವದ ಮೂಲಕವೇ ಲೋಕದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವನ್ನು ನಿರ್ಮಿಸಿದ್ದಾರೆಂದು ನಂಬಿದ್ದರು. ಆ ಕ್ಷಣದಲ್ಲಿಯೇ ದೇವರು ರಾಜ ನೆಬೂಕದ್ನೆಚ್ಚರನಿಂದ ಮನುಷ್ಯನ ಹೃದಯವನ್ನು ತೆಗೆದುಹಾಕಿದರು. ಸಂಪೂರ್ಣವಾಗಿ ಲೌಕಿಕ ದೃಷ್ಟಿಕೋನದಿಂದ ರಾಜ ನೆಬೂಕದ್ನೆಚ್ಚರನು ಇದನ್ನು ಸಾಧಿಸಿದನು ಎಂಬುದು ನಿಜ. ಎಷ್ಟಾದರೂ ಈ ಎಲ್ಲಾ ವಿಷಯಗಳನ್ನು ಸಾಧ್ಯವಾಗಿಸಿದವರು ಯಾರು? ಅದು ದೇವರಾಗಿದ್ದರು. ಆ ಯೋಚನೆ ಅವನ ಮನಸ್ಸಿನಲ್ಲಿ ಬಂದು ಆ ಮಾತುಗಳನ್ನು ಹೇಳಿದ ಕ್ಷಣವೇ ಅವನಲ್ಲಿದ್ದ ಎಲ್ಲಾ ಅಧಿಕಾರ, ಶಕ್ತಿ ಮತ್ತು ಸ್ಥಾನವು ಕ್ಷಣಮಾತ್ರದಲ್ಲಿ ಕಸಿದುಕೊಳ್ಳಲ್ಪಟ್ಟಿತು. 7 ವರ್ಷಗಳ ಕಾಲ ಅವನು ಆಕಾಶದ ಇಬ್ಬನಿಯಿಂದ ತೊಯ್ದು ಪ್ರಾಣಿಗಳಂತೆ ಹೊಲಗಳಲ್ಲಿ ವಾಸಿಸಿದನು. ಅವನು 7 ವರ್ಷಗಳ ಕಾಲ ಮನುಷ್ಯನ ಹೃದಯವಿಲ್ಲದೆ ಕಳೆದನು. ವಿಶ್ವದಲ್ಲಿರುವ ಎಲ್ಲವೂ ದೇವರಿಂದ ಸೃಷ್ಟಿಸಲ್ಪಟ್ಟಿವೆ ಮತ್ತು ಅವರ ಮೂಲಕವೇ ನಡೆಸಲ್ಪಡುತ್ತಿವೆ ಹಾಗೂ ತನ್ನ ಅಧಿಕಾರವು ದೇವರಿಂದ ಬಂದ ವರದಾನವೆಂದು ಅವನು ಅರಿತುಕೊಂಡಾಗ ಮತ್ತು ತಾನು ಬಾಬೆಲ್ ರಾಜ್ಯವನ್ನು ಸ್ಥಾಪಿಸಿದ್ದಲ್ಲ. ಬದಲಾಗಿ ಯುಗಗಳನ್ನು ಇತಿಹಾಸವನ್ನು ಮುನ್ನಡೆಸುವವರು ದೇವರೇ ಎಂದು ಅಂತಿಮವಾಗಿ ಅರ್ಥ ಮಾಡಿಕೊಂಡಾಗ ಆತನ ಬುದ್ಧಿಯು ಪುನಃ ಸ್ವಾಧೀನವಾಯಿತು. ಅವನ ಅರಸುತನ ಮತ್ತು ಸಿಂಹಾಸನವೂ ಸಹ ಪುನಃ ಸ್ಥಾಪಿಸಲ್ಪಟ್ಟವು. ಇದು ದಾನಿಯೇಲನ ಪುಸ್ತಕದಲ್ಲಿ ದಾಖಲಾಗಿದೆ. ಸದಸ್ಯರೇ, ನಾವು ಮಾಡುವ ಎಲ್ಲದರಲ್ಲೂ ನಮಗೆ ದಾರಿ ತೆರೆದವರು ತಂದೆ ಮತ್ತು ತಾಯಿಯಾಗಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ತಂದೆ ಮತ್ತು ತಾಯಿ ನಮಗಾಗಿ ಸಿದ್ಧಪಡಿಸಿದ ಅದೇ ಕೆಲಸವನ್ನು ನಾವು ಈಗ ಮಾಡುತ್ತಿದ್ದೇವೆ. ಆದ್ದರಿಂದ ಇದು ಎಂದಿಗೂ ವಿಫಲವಾಗುವ ಸುವಾರ್ತೆಯಲ್ಲ. ಇದು ಖಂಡಿತವಾಗಿಯೂ ನೆರವೇರುವ ಸುವಾರ್ತೆಯಾಗಿದೆ. ಅದು ಏಕೆ? ಸತ್ಯವೇದದ ಪ್ರವಾದನೆಗಳಲ್ಲಿ ಈ ಸುವಾರ್ತೆಗೆ ಏನಾಗುವುದೆಂದು ಹೇಳಲಾಗಿದೆ. ಇದು ಖಂಡಿತವಾಗಿಯೂ ನೆರವೇರುವ ಸುವಾರ್ತೆ ಎಂದು ಪ್ರವಾದಿಸಲಾಗಿದೆ. ದೇವರು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರಲಾಗುವುದು ಮತ್ತು ಅದು ಲೋಕದ ಎಲ್ಲಾ ಜನರಿಗೂ ತಿಳಿಯಪಡಿಸಲ್ಪಡುವುದು ಎಂದು ಹೇಳಿದರು. ಆದ್ದರಿಂದ ಆ ಪ್ರವಾದನೆಯ ಪ್ರಕಾರ ಇಂದು ಚೀಯೋನಿನ ಮಕ್ಕಳು ಪ್ರವಾದನೆಯ ತುತ್ತೂರಿಯ ಧ್ವನಿಗೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದಾರೆ. ಲೋಕದಾದ್ಯಂತ ಸುವಾರ್ತೆಯನ್ನು ಬೋಧಿಸುವ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಒಗ್ಗೂಡಿಸುತ್ತಿಲ್ಲವೇ? ನಮ್ಮ ಸಭೆಯು ಪ್ರವಾದನೆಯ ವೇದಿಕೆಯ ಮೇಲೆ ನಿಂತಿದೆ ಮತ್ತು ಸುವಾರ್ತೆಯ ಕಾರ್ಯವು ಪ್ರವಾದನೆಯ ಪ್ರಕಾರವೇ ನಡೆಯುತ್ತಿದೆ. ಬುಸಾನ್ನಲ್ಲಿರುವ ಸದಸ್ಯರು ಜಪಾನ್ನಲ್ಲಿ ವ್ಯಾಪಕವಾಗಿ ಸುವಾರ್ತೆಯನ್ನು ಬೋಧಿಸುತ್ತಿದ್ದಾರೆ ಮತ್ತು ಅವರು ಅನೇಕ ಸಭೆಗಳನ್ನು ಸ್ಥಾಪಿಸಿದ್ದಾರೆಂದು ನಾನು ಕೇಳಿದ್ದೇನೆ. ಅಸಂಖ್ಯಾತ ಅನ್ಯದೇವರನ್ನು ಪೂಜಿಸುವ ದೇಶದಲ್ಲಿ ಜನರು ತಂದೆ ಮತ್ತು ತಾಯಿಯ ಧ್ವನಿಯನ್ನು ಕೇಳಿ ಚೀಯೋನಿಗೆ ಹಿಂತಿರುಗುತ್ತಿರುವುದು ನಿಜಕ್ಕೂ ಅದ್ಭುತವಾದ ಸಂಗತಿಯಾಗಿದೆ. ಜಪಾನ್ನಲ್ಲಿ ಕೇವಲ 1% ಜನಸಂಖ್ಯೆ ಮಾತ್ರ ಕ್ರೈಸ್ತರು ಇದ್ದಾರೆ ಎಂದು ಹೇಳಲಾಗುತ್ತದೆ. ಅದು ಬಹಳ ಕಡಿಮೆ ಸಂಖ್ಯೆಯಾಗಿದೆ. ಅಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ನಮ್ಮ ಸುವಾರ್ತೆಯು ಎಲ್ಲೆಲ್ಲಿ ಸಾರಲ್ಪಡುತ್ತದೆಯೋ ಅಲ್ಲೆಲ್ಲ ದೇವರು ದಾರಿ ತೆರೆಯುತ್ತಿದ್ದಾರೆ. ಜಪಾನ್ನಲ್ಲಿ ಸುವಾರ್ತೆಯನ್ನು ಬೋಧಿಸುವುದು ಅಸಾಧ್ಯ ಎಂದು ಕೆಲವರು ಹೇಳಿಕೊಳ್ಳುತ್ತಾರೆ. ಪ್ರವಾದನೆಯು ಅಸಾಧ್ಯ ಎಂಬ ಪದದಲ್ಲಿನ ಅಕ್ಷರವನ್ನು ತೆಗೆದುಹಾಕಿ ಇದೆಲ್ಲವೂ ಸಾಧ್ಯವೆಂದು ಘೋಷಿಸುತ್ತದೆ. ನಾವು ಯಾರ ಬಗ್ಗೆ ಘೋಷಿಸಿದಾಗ ಎಲ್ಲವೂ ಸಾಧ್ಯವಾಗುತ್ತದೆ. ನಾವು ಯೆರೂಸಲೇಮಿನ ಬೆಳಕನ್ನು ಪ್ರಕಾಶಿಸಿದಾಗ ಎಲ್ಲರೂ ಹಿಂತಿರುಗುತ್ತಾರೆ ಎಂದು ಸತ್ಯವೇದವು ಬೋಧಿಸುತ್ತದೆ.
ಆ ಪ್ರವಾದನೆಗೆ ಅನುಗುಣವಾಗಿ ನಾವೆಲ್ಲರೂ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೆ ಸುವಾರ್ತೆಯನ್ನು ಬೋಧಿಸೋಣ. ಯೆಶಾಯನು ಅಧ್ಯಾಯ 60ರಲ್ಲಿ ಪ್ರವಾದಿಸಲ್ಪಟ್ಟಂತೆ ಚಿಕ್ಕವನು ಒಂದು ಕುಲವಾದನು, ಅಲ್ಪನು ಒಂದು ಬಲವಾದ ಜನಾಂಗವಾದನು. ಸದಸ್ಯರೇ, ಈ ಸುವಾರ್ತೆಯು ಈಗ ಲೋಕದಾದ್ಯಂತ 178 ದೇಶಗಳಿಗೆ ಬೋಧಿಸಲ್ಪಟ್ಟಿದೆ. ಅದೇಕೆಂದರೆ ತಂದೆ ಮತ್ತು ತಾಯಿ ಈ ಸುವಾರ್ತೆಯು ಎಲ್ಲೆಡೆ ಯಶಸ್ವಿಯಾಗುವಂತೆ ಮಾಡಿದ್ದಾರೆ. ದೇವರು ಆಕಾಶ, ಭೂಮಿ ಮತ್ತು ಅವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದರು. ಮೀನುಗಳು ಸಮುದ್ರಗಳಲ್ಲಿ ವಾಸಿಸುವಂತೆ ಮಾಡಿದರು ಮತ್ತು ಪರ್ವತಗಳ ಮೇಲೆ ಪ್ರತಿಯೊಂದು ರೀತಿಯ ಮರ ಮತ್ತು ಸಸ್ಯಗಳು ಬೆಳೆಯುವಂತೆ ಮಾಡಿದರು. ಹೊಲಗಳ ವಿಷಯವೂ ಹಾಗೆಯೇ ಆಗಿದೆ. ದೇವರು ಎಲ್ಲ ತರಹದ ಪ್ರಾಣಿಗಳು ವಾಸಿಸಲು ಪರಿಪೂರ್ಣವಾದ ಪರಿಸ್ಥಿತಿಗಳನ್ನು ಸಹ ಸೃಷ್ಟಿಸಿದರು. ದೇವರು, ನಾನು ಆಕಾಶದ ಪಕ್ಷಿಗಳಿಗೆ ಆಹಾರ ಕೊಡುತ್ತೇನೆ, ಹೊಲದ ಹುಲ್ಲನ್ನು, ಹೂವುಗಳನ್ನು ಉಡಿಸುತ್ತೇನೆ. ಹಾಗಾಗಿ ಚಿಂತಿಸಬೇಡಿ ಎಂದು ಹೇಳುತ್ತಾರೆ. ದೇವರು ನೆರವೇರುವಂತೆ ನೇಮಿಸಿರುವ ಪ್ರವಾದನೆಯ ಸುವಾರ್ತೆಯ ತುತ್ತೂರಿಯನ್ನು ನಾವು ಹೋಗಿ ಊದಿ ಯೆರೂಸಲೇಮಿನ ಮಹಿಮೆಯನ್ನು ಪ್ರಕಟಿಸಿದರೆ ಅವರೆಲ್ಲರೂ ನಮ್ಮ ಬಳಿಗೆ ಬರುವರು. ಅವರು ಕಂಕುಳಿನಲ್ಲಿ ಮತ್ತು ಬೆನ್ನಿನ ಮೇಲೆ ಕುಳಿತುಕೊಂಡು ಬರುವರು. ಎಲ್ಲರೂ ಚೀಯೋನಿಗೆ ಹಿಂತಿರುಗಿ ಬರುವಂತೆ ಮಾಡಲಾಗುವುದೆಂದು ಪ್ರವಾದಿಸಲ್ಪಟ್ಟಿರುವ ಸಭೆಯೇ ನಮ್ಮ ಚರ್ಚ್ ಆಫ್ ಗಾಡ್ ಆಗಿದೆ. ಈ ಭೂಮಿಯ ಮೇಲೆ ಸುವಾರ್ತಾ ಕಾರ್ಯವು ಕೊನೆಗೊಂಡಾಗ ನಮಗೆ ಸಂಬಂಧಿಸಿದಂತೆ ಇನ್ನೂ ಯಾವುದೇ ಪ್ರವಾದನೆಗಳಿಲ್ಲವೆ. ಇವೆ. ಪ್ರವಾದನೆಯು ಈ ಭೂಲೋಕದಲ್ಲಿ ಮಾತ್ರ ಅಸ್ತಿತ್ವದಲ್ಲಿಲ್ಲ. ಪ್ರವಾದನೆಯ ಕಾಲವು ಪರಲೋಕ ರಾಜ್ಯದಲ್ಲಿಯೂ ಮುಂದುವರಿಯುವುದು. ಈ ಪ್ರವಾದನೆಗಳು ಯಾವುವು ಎಂಬುದನ್ನು ನೋಡಲು ಪ್ರಕಟಣೆ ಅಧ್ಯಾಯ 21 ವಚನ 1 ಜೊತೆಯಾಗಿ ನೋಡೋಣ. ತರುವಾಯ ನೂತನಾಕಾಶಮಂಡಲವನ್ನೂ ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವೂ ಮೊದಲಿದ್ದ ಭೂಮಂಡಲವೂ ಇಲ್ಲದೆ ಹೋದವು, ಇನ್ನೂ ಸಮುದ್ರವೂ ಇಲ್ಲ. ಈಗ ನಮ್ಮ ಮುಂದೆ ಒಂದು ಹೊಸ ಲೋಕವು ತೆರೆದುಕೊಳ್ಳುವುದೆಂದು ಬರೆಯಲಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅದು ಪರಲೋಕ ರಾಜ್ಯವಾಗಿದೆ. ವಚನ 4ಕ್ಕೆ ಹೋಗೋಣ. ವಚನ 4ರಲ್ಲಿರುವ ವಾಕ್ಯಗಳನ್ನು ನೋಡೋಣ. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನೂ ಏನೂ ಇರುವುದಿಲ್ಲ, ಮರಣವಿರುವುದಿಲ್ಲ. ದೇವರು ಮರಣವನ್ನು ನಾಶಮಾಡುವ ಪ್ರವಾದನೆಯ ವಾಗ್ದಾನವನ್ನು ನೀಡುತ್ತಾರೆ. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಮುಂದಿನ ಪ್ರವಾದನೆಯ ವಾಗ್ದಾನವನ್ನು ನೋಡೋಣ. ವಚನ 5. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳೂ ಸತ್ಯವಾದವುಗಳೂ ಆಗಿವೆ ಎಂದು ಹೇಳಿದನು. ಈ ಪ್ರವಾದನೆಯ ವಾಕ್ಯಗಳು ಸುಳ್ಳಲ್ಲ. ಅವು ಕಾಲ್ಪನಿಕ ಕಥೆಯಲ್ಲ ಅಥವಾ ಕಲ್ಪನೆಯೂ ಅಲ್ಲ. ನಿಜವಾಗಿಯೂ ನೆರವೇರುವ ವಿಷಯಗಳ ಕುರಿತು ಸ್ವತಃ ದೇವರೇ ತಮ್ಮ ವಾಕ್ಯವನ್ನು ನಮಗೆ ನೀಡಿದ್ದಾರೆ. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ದೇವರ ಆಶೀರ್ವಾದದ ನಿತ್ಯವಾದ ಶಾಶ್ವತವಾದ ಕಾಲವು ಮುಂದುವರಿಯಲಿದೆ. ಪರಲೋಕದ ತಂದೆ ನಮ್ಮನ್ನು ಕರೆದು ಸತ್ಯಕ್ಕೆ ಮುನ್ನಡೆಸಿದರು. ನಾವು ಆ ನಿತ್ಯರಾಜ್ಯವನ್ನು ಬಾಧ್ಯತೆಯಾಗಿ ಪಡೆಯುವಂತೆ ಪರಲೋಕದ ತಾಯಿ ನಮ್ಮೊಂದಿಗೆ ಸತ್ಯದಲ್ಲಿ ವಾಸಿಸುತ್ತಿಲ್ಲವೇ? ಈ ರೀತಿಯಾಗಿ ನಮ್ಮ ಸಭೆಯು ಈ ರೀತಿ ಪ್ರವಾದಿಸಲ್ಪಟ್ಟ ಸಭೆಯಾಗಿದೆ. ಇದು ಇನ್ನೂ ಮರಣವಾಗಲಿ, ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇಲ್ಲದಿರುವ ಕೇವಲ ಆಶೀರ್ವಾದ, ನಿತ್ಯಜೀವ, ಉಲ್ಲಾಸ, ನಿರೀಕ್ಷೆ ಮತ್ತು ಸಂತೋಷ ಮಾತ್ರ ಶಾಶ್ವತವಾಗಿರುವಂಥ ಮಹಿಮೆಯುಳ್ಳ ಲೋಕವನ್ನು ಹೊಂದುವುದಾಗಿ ಪ್ರವಾದಿಸಲ್ಪಟ್ಟ ಸಭೆಯಾಗಿದೆ. ಈಗ ನಮಗೆ ಅನುಗ್ರಹಿಸಲ್ಪಟ್ಟಿರುವ ಮತ್ತೊಂದು ಪ್ರವಾದನೆಯಾದ ಪ್ರಕಟಣೆ ಅಧ್ಯಾಯ 22 ನೋಡೋಣ. ಅಧ್ಯಾಯ 22 ವಚನ 1 ತೆಗೆಯೋಣ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು.
ನಾವು ಅಪೇಕ್ಷಿಸಿದ್ದನ್ನೆಲ್ಲ ಸಾಧಿಸಬಲ್ಲ ಮಹಿಮೆಯುಳ್ಳ ಕಾಲವನ್ನು ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ದೇವರು ಈ ಪ್ರವಾದನೆಗಳನ್ನು ಅಪೊಸ್ತಲ ಯೋಹಾನನ ಮೂಲಕ ತೋರಿಸಿ ತಿಳಿಸಿಕೊಟ್ಟರು ಮತ್ತು ಈ ಅಂತ್ಯಕಾಲದಲ್ಲಿ ಜೀವಿಸುತ್ತಿರುವ ನಾವು ಅವುಗಳನ್ನು ಸ್ವೀಕರಿಸಿ ಬೋಧಿಸಲು ಅವುಗಳನ್ನು ಪ್ರಕಟಣೆ ಪುಸ್ತಕದಲ್ಲಿ ಇರಿಸಿದ್ದಾರೆ, ಅಲ್ಲವೇ? ಈ ಮಹಿಮೆಯುಳ್ಳ ಪ್ರವಾದನೆಯ ಮಾರ್ಗವನ್ನು ಅನುಸರಿಸಿ ನಾವು ಹೊಸ ಯೆರೂಸಲೇಮ್ ಪರಲೋಕ ತಾಯಿಯ ಕುರಿತು ಸಾಕ್ಷೀಕರಿಸುತ್ತಾ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಬೋಧಿಸುತ್ತಿದ್ದೇವೆ. ನಾವು ಹೋದರೆ ದೇವರು ಎಲ್ಲವನ್ನೂ ಸಾಧ್ಯವಾಗಿಸುವರು. ಅನೇಕ ದೇಶಗಳು ನಮಗಾಗಿ ಕಾಯುತ್ತಿವೆ. ನಾವು ಪ್ರವಾದನೆಯ ತುತ್ತೂರಿಯ ಶಬ್ದಕ್ಕೆ ಅನುಸಾರವಾಗಿ ವರ್ತಿಸಬೇಕಷ್ಟೇ. ಆಗ ನಮ್ಮೆಲ್ಲರ ಜೀವನದಲ್ಲಿ ನಾವು ಹೋಗುವಾಗಲೂ ಬರುವಾಗಲೂ ಆಶೀರ್ವದಿಸಲ್ಪಡುವೆವು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು. ನಾವು ಮಾಡುವ ಪ್ರತಿಯೊಂದರಲ್ಲೂ ನಮ್ಮನ್ನು ಆಶೀರ್ವದಿಸುವುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಇದೇ ದೇವರು ಪ್ರವಾದಿಸಿದ ಚರ್ಚ್ ಆಫ್ ಗಾಡ್ ಆಗಿದೆ. ತಂದೆ ಮತ್ತು ತಾಯಿಯ ಧ್ವನಿಯನ್ನು ಕೇಳಿ ನಾವು ಚರ್ಚ್ ಆಫ್ ಗಾಡ್ಗೆ ಬಂದಿದ್ದೇವೆ. ತಂದೆಯ ಧ್ವನಿಯನ್ನು ಅನುಸರಿಸಿ ಪ್ರವಾದನೆಯ ನೆರವೇರಿಕೆಯನ್ನು ತಲುಪುವವರೆಗೆ ಒಬ್ಬರು ಹಿಂದೆ ಉಳಿಯದಂತೆ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಪ್ರಯಾಣಿಸೋಣ. ದಾನಿಯೇಲನು ಅಧ್ಯಾಯ 7 ವಚನ 17 ನೋಡೋಣ. ಅಧ್ಯಾಯ 7 ವಚನ 17. ಅವನು ನನಗೆ, ಆ 4 ದೊಡ್ಡ ಮೃಗಗಳು ಲೋಕಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಏನಾಗುವುದು? ಲಭಿಸುವುದು. ಅವರೇ ಅದನ್ನು ಎಷ್ಟು ಕಾಲದವರೆಗೆ ಅನುಭವಿಸುವರು? ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂದು ಆ ವಿಷಯಗಳ ತಾತ್ಪರ್ಯವನ್ನು ವಿವರಿಸಿ ತಿಳಿಸಿದನು. ಒಂದು ಬಾರಿ ಶಾಶ್ವತವಾಗಿ ಎಂದು ಹೇಳಿದರೆ ಸಾಲದು. ಮತ್ತೊಮ್ಮೆ ತಲಾಂತರಕ್ಕೂ. 2 ಬಾರಿಯೂ ಸಾಲದು. 3ನೆಯ ಬಾರಿಗೆ ತಲತಲಾಂತರಕ್ಕೂ ಎಂದು ಹೇಳುತ್ತದೆ. ತಲತಲಾಂತರಕ್ಕೂ ಶಾಶ್ವತವಾಗಿ. ಇದು ಮನುಷ್ಯರು ನೀಡಿದ ಭರವಸೆಯಲ್ಲ, ಬದಲಾಗಿ ಸ್ವತಃ ದೇವರೇ ಖಾತ್ರಿಪಡಿಸಿದ ವಾಗ್ದಾನವಾಗಿದೆ. ಈ ವಾಗ್ದಾನಕ್ಕೆ ಅನುಗುಣವಾಗಿ ನೀವು ತಂದೆ ಮತ್ತು ತಾಯಿಯ ಸತ್ಯದಲ್ಲಿ ಪ್ರೀತಿಯಲ್ಲಿ ಅನ್ಯೋನ್ಯತೆಯನ್ನು ಹಂಚಿಕೊಂಡು ಯೆರೂಸಲೇಮಿನ ಸತ್ಯ ಮತ್ತು ಅದರ ಮಹಿಮೆಯ ಬೆಳಕನ್ನು ಲೋಕದಾದ್ಯಂತ ಇನ್ನೂ ಅನೇಕ ಜನರಿಗೆ ಹರಡಲಿ. ಹಾಗಾಗಿ ಈ ವರ್ಷ ನಿಜವಾಗಿಯೂ ಆಶೀರ್ವಾದದಾಯಕವಾಗಿರುತ್ತದೆ. ನಾವು ಸ್ವಾಧೀನಪಡಿಸಿಕೊಳ್ಳುವ ಆ ರಾಜ್ಯವು ಶಾಶ್ವತ ಮತ್ತು ನಿತ್ಯವಾದ ರಾಜ್ಯವಾಗಿದೆ. ಅದು ಎಂದಿಗೂ ನಾಶವಾಗದ ರಾಜ್ಯವಾಗಿದೆ. ಅದು ಕ್ಷಯಿಸದ ರಾಜ್ಯ, ಬಾಡದ ರಾಜ್ಯವಾಗಿದೆ. ಆ ನಿತ್ಯವಾದ ಲೋಕದಲ್ಲಿ ನಾವು ತಂದೆ ಮತ್ತು ತಾಯಿಯೊಂದಿಗೆ ಇಂದು ಸಪ್ತರ್ಷಿ ಮಂಡಲದಲ್ಲಿ, ನಾಳೆ ಕೃತ್ತಿಕಾ ನಕ್ಷತ್ರಪುಂಜದಲ್ಲಿ ಮತ್ತು ನಾಳಿದ್ದು ಮೃಗಶಿರ ನಕ್ಷತ್ರಪುಂಜದಲ್ಲಿ ಇರುವೆವು. ಪ್ರತಿದಿನ ಪರಲೋಕದ ಔತಣಕೂಟವು ಶೀಘ್ರವಾಗಿ ನೆರವೇರುವಂತೆ ದಯವಿಟ್ಟು ಶ್ರದ್ಧೆಯಿಂದ ಪ್ರಾರ್ಥಿಸಿರಿ. ನೀವೆಲ್ಲರೂ ನಂಬಿಕೆಯಲ್ಲಿ ದೃಢವಾಗಿ ನಿಂತು ತಂದೆಗಾಗಿ ಕಾಯಲು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನೀವು ಅಧಿಕವಾದ ಅನುಗ್ರಹವನ್ನು ಸ್ವೀಕರಿಸಿದ್ದೀರಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.